ನಿಮ್ ಸದಾನಂದ ಗೌಡನ್ ಮಗ ಬೀದಿಲಿದಾನ, ಶೋಭಾ ಕಾರಂದ್ಲಾಜೆ ತಮ್ಮ ಬೀದಿಲಿದಾನ, ನಳಿನ್ ಕುಮಾರ್ ಸಂಬಂಧಿಕರು ಬೀದಿಲಿದಾರ, ಪ್ರಭಾಕರ್ ಭಟ್ರ ಸಂಬಂಧಿಕರು ಬೀದಿಲಿದಾರ, ಸಂಘ ಪರಿವಾರದ ಯಾವ ಮುಖಂಡರ ಮಕ್ಕಳು ಇವತ್ತು ಬೀದಿಲಿದ್ದಾರೆ? 2ನೇ ತಾರೀಕಿನಂದು ಕರಾವಳಿಯ ಬಿಜೆಪಿ ನಾಯಕರುಗಳ ಎಸ್ಪೆಷಲಿ ಇವತ್ತು ಶಾಸಕರಾಗಿ ಸಂಸದರಾಗಿರುವಂತಹ ಕೆಲವೊಂದು ನಾಯಕರುಗಳ ಫೇಸ್ಬುಕ್ ಇರ್ಬೋದು, ಇನ್ನಿತರ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಅವರ ವಾಲ್ಗಳಲ್ಲಿ ಬರೆದಂತಹ ಕೆಲವೊಂದು ವಿಚಾರಗಳು ನಿಜವಾಗಲೂ ಒಂದು ರೀತಿಯಲ್ಲಿ ಇದು ಬೇಕಿತ್ತ ಅನ್ನುವಂತಹ ಒಂದು ಊಹೆಯನ್ನು ಸೃಷ್ಟಿ ಮಾಡಿರುವಂಥದ್ದು. ಅದು ಏನು ವಿಚಾರ ಅಂತ ನಾನಿವಾಗ ಹೇಳ್ತಾ ಹೋಗುವಾಗೆ ಅಥವಾ ನಮ್ಮ ತಂಬ್ಲೈನನ್ನು ನೋಡಿದರೆ ನಿಮಗೆ ಅರ್ಥ ಆಗಿರ್ಬೋದು. ಸೊ ಇದು ವಿವಾದವನ್ನು ಸೃಷ್ಟಿ ಮಾಡುವಂತಹ ಪೋಸ್ಟ್ ಖಂಡಿತ ಅಲ್ಲ ಅಥವಾ ವಿಡಿಯೋ ಖಂಡಿತ ಅಲ್ಲ. ಆದರೆ ಜನರಿಗೆ ಯಾವ ರೀತಿಯಲ್ಲಿ ನೀವು ಈ ಒಂದು ಪೋಸ್ಟ್ನಿಂದಾಗಿ ಯಾವ ನ್ಯಾಯವನ್ನು ಕೊಡೋದಕ್ಕೆ ಉದ್ದೇಶ ವ್ಯಕ್ತಪಡಿಸ್ತಾ ಇದ್ದೀರಾ ಎನ್ನುವಂತಹ ಒಂದು ಪ್ರಶ್ನೆಯನ್ನು ನಾವು ಕೇಳ್ತಾ ಇರುವಂಥದ್ದು. ನೀವೊಬ್ಬ ಜನಪ್ರತಿನಿಧಿಯಾಗಿ ಓರ್ವ ರೌಡಿ ಶೀಟರ್ ಅಥವಾ ಒಂದೆರಡು ನರ ಬಲಿಗಳನ್ನು ಮಾಡಿದಂತಹ ಓರ್ವ ವ್ಯಕ್ತಿಗೆ ಯಾಕಿಷ್ಟು ಮನ್ನಣೆಯನ್ನು ಕೊಡ್ತಾ ಇದ್ದೀರಿ ಎನ್ನುವಂತಹ ಒಂದೇ ಒಂದು ಪ್ರಶ್ನೆಯನ್ನು ನಿಮ್ಮ ಹತ್ರ ಕೇಳೋದಕ್ಕಿದೆ. ಸೊ ಸ್ನೇಹಿತರೆ, ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಕಳೆದ ವರ್ಷ ಅಂದರೆ ಎಲ್ರಿಗೂ ಗೊತ್ತಿದೆ, ಒಂದು ರಾತ್ರಿ ನಿಜವಾಗಲೂ ಕರಾವಳಿ ಅಕ್ಷರಶಃ ಬೆಚ್ಚಿ ಬಿದ್ದಂತಹ ಒಂದು ರಾತ್ರಿ. ಅದು ರೌಡಿ ಶೀಟರ್ ಆಗಿದ್ದಂತಹ ಸುಹಾಸ್ ಶೆಟ್ಟಿ ಮರ್ಡರ್ ನಡೆದಂತಹ ಒಂದು ರಾತ್ರಿ. ಕರಾವಳಿಯ ಆ ಒಂದು ರಾತ್ರಿ ನಿಜಕ್ಕೂ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಕ್ಷಣ ಕ್ಷಣವು ಮುಂದೇನಾಗ್ಬೋದು ಎನ್ನುವಂತಹ ಆ ಒಂದು ಮೆಂಟ್ಯಾಲಿಟಿಯಲ್ಲಿ ಜನ ಆ ಒಂದು ರಾತ್ರಿಯನ್ನು ಕಳೆದಂತಹ ರಾತ್ರಿ. ಸುಹಾಸ್ ಶೆಟ್ಟಿ ಯಾರು ಅಂತ ಕೇಳಿದರೆ ಮೊದಲೇ ನಮಗೆ ಗೊತ್ತಿರುವಂಥದ್ದು ಆತ ಓರ್ವ ರೌಡಿ ಶೀಟರ್. ಅಂದರೆ ಈ ಒಂದು ಕರಾವಳಿಯಲ್ಲಿ ಹಲವು ಬಾರಿ ಆತನ ಮೇಲೆ ಕೇಸುಗಳು ದಾಖಲಾಗಿದೆ. ಕನಿಷ್ಠ ಅಂದರೂ 5 ಪ್ರಮುಖ ಪ್ರಕರಣಗಳು ದಾಖಲಾಗಿದೆ. ಒಂದು, ಇದರಲ್ಲಿ ಫಾಜಿಲ್ ಎನ್ನುವಂತಹ ಅಮಾಯಕ ಯುವಕನನ್ನು ಬರ್ಬರವಾಗಿ ಕೊಲೆ ಮಾಡಿದಂತಹ ಒಂದು ಪ್ರಕರಣ ಇದೆ. ಇನ್ನೊಂದು, ಕೀರ್ತಿ ಮರ್ಡರ್ ಕೇಸ್ನಲ್ಲಿ ಕೂಡ ಈತ ಅಕ್ಯೂಸ್ಡ್ ನಂಬರ್ 1 ಅಂತ ಗುರುತಿಸಿಕೊಂಡಂತಹ ಅವರು ಆರೋಪಿ. ಇದು ಬರೀ ನಾನು ಹೇಳ್ತಾ ಇಲ್ಲ, ಆ ಒಂದು ದಿನದಲ್ಲಿ ಕರಾವಳಿಯಲ್ಲಿ ಕಮಿಷನರ್ ಆಗಿದ್ದಂತಹ ಅನುಪಮ್ ಅಗರ್ವಾಲ್ ಅವರು ಹೇಳಿದಂತಹ ಒಂದು ಮಾತು. ಸೊ ಅದನ್ನು ಕೂಡ ನೀವು ಗಮನಿಸಬಹುದು. ರೌಡಿ ಶೀಟರ್ ಅವರ ಮೇಲೆ ಒಟ್ಟಾರೆ ಒಂದು 5 ಕೇಸಸ್ ಇದೆ. ಮುಖ್ಯವಾಗಿ ಅವರು 2022 ನಡೆದಿದ್ದು ಫಾಜಿಲ್ ಮರ್ಡರ್ ಕೇಸು A1 ಅಕ್ಯೂಸ್ ನಂಬರ್ 1 ಅವರು. ಅದೇ ರೀತಿ ಇದಕ್ಕಿಂತ ಮುಂಚೆ ಅವರು ಕೀರ್ತಿ ಮರ್ಡರ್ ಕೇಸಲ್ಲಿ ಕೂಡ ಆರೋಪಿ ಅವರು. ಸೊ 2 ಕೊಲೆಯ ಕೇಸಸ್ ಅವ್ರ ಮೇಲಿದೆ ಮತ್ತು ಅದೇ ರೀತಿ ಬೇರೆ ಅಟೆಂಪ್ಟ್ ಟು ಮರ್ಡರ್ ಮತ್ತು ಅಫ್ರೆ ಕೇಸಸ್ ಅವ್ರ ಮೇಲೆ ಸಾಕಷ್ಟು ಇದೆ. ಸೊ ಈಸ್ ಬೇಸಿಕ್ಲಿ ಅ ನೋಟೋರಿಯಸ್ ಪರ್ಸನ್ ಆಫ್ ದಿಸ್ ಏರಿಯಾ. ಈ ಒಂದು ವ್ಯಕ್ತಿಗೆ ಇವತ್ತು ಸಮಾಜ ಯಾಕೆ ಮನ್ನಣೆಯನ್ನು ಕೊಡ್ತಾ ಇದೆ ನೋಡಿ. ನಾವು ಹೇಳ್ಬೋದು ಮುಸ್ಲಿಂ ಸಮುದಾಯದವರು ಅಮಾಯಕರು, ಬೇರೆ ಅಮಾಯಕರಲ್ವ ಅಂತ. ನೋಡಿ, ಕೀರ್ತಿ ಕೊಲೆ ಕೇಸ್ನಲ್ಲಿ ಕೂಡ ಆತ ಅಕ್ಯೂಸ್ಡ್ ನಂಬರ್ 1. ಫಾಜಿಲ್ ಕೊಲೆ ಹತ್ಯೆ ಪ್ರಕರಣದಲ್ಲಂತೂ ನಾವೆಲ್ಲ ನೋಡಿರುವಂಥದ್ದು ಯಾವ ರೀತಿಯಲ್ಲಿ ಅಂಗಡಿಯ ಮುಂಭಾಗದಲ್ಲಿ ನಿಂತಿದ್ದಂತಹ ಫಾಜಿಲನ್ನು ಅಡ್ಡದಿಡ್ಡಿಯಾಗಿ ಹೊಡೆದು ಸಾಯಿಸಿದರು. ರಕ್ತದ ಮಡುವಿನಲ್ಲಿ ನರಳಿ ಸತ್ತಿದ್ದ. ಸೊ ಅಂತಹ ಅವರು ರೌಡಿಯನ್ನು ಅದೇ ರೀತಿಯಲ್ಲಿ ಬರ್ಬರವಾಗಿ ರೋಡಲ್ಲಿಟ್ಟು ಅದೇ ರೀತಿಯಲ್ಲಿ ನೋಡಿ, ರೌಡಿಗಳು ಯಾವತ್ತಿಗೂ ಕೂಡ ಬೀದಿ ಹೆಣ ಆಗೋಕ್ಕೆ ಸಿದ್ಧ ಇದ್ದರೆ ಮಾತ್ರ ರೌಡಿಗಳಾಗ್ತಾರೆ. ಅಂಥವರು ಬೀದಿ ಹೆಣ ಆಗಿದ್ದಾರೆ. ಅದನ್ನು ಯಾಕೆ ಮತ್ತೆ ವರ್ಷ ನೆನಪಿಸ್ತಾ ಹೋಗಬೇಕು ಅಂತ. ರೌಡಿಗಳು, ದರೋಡೆ ಮಾಡಿದವರು, ಕಳ್ಳರು, ಕೊಲೆಗಾರರು ಇವರೆಲ್ಲರಿಗೂ ಸಮಾಜದಲ್ಲಿರುವಂತಹ ಒಂದೇ ಒಂದು ಬೆಲೆ ಸಮಾಜಘಾತುಕ ಶಕ್ತಿ ಅನ್ನುವಂಥದ್ದು. ಸೊ ಅಂಥದ್ರಲ್ಲಿ ಯಾಕೆ ಸುಹಾಸ್ ಶೆಟ್ಟಿ ಮಾತ್ರ ಇಲ್ಲಿ ಮನ್ನಣೆಯನ್ನು ಪಡೆದುಕೊಳ್ಳೋದಕ್ಕೆ ಅರ್ಹ ವ್ಯಕ್ತಿ ಅಂತ ನಿಮ್ಮಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಹರೀಶ್ ಪೂಂಜಾ ಇರ್ಬೋದು, ಬ್ರಿಜೇಶ್ ಚೌಟಾ ಇರ್ಬೋದು, ಯಾಕೆ ಈ ಒಂದು ಕರಾವಳಿ ಭಾಗದ BJP ನಾಯಕರಿಗೆ ಈ ಒಂದು ವ್ಯಕ್ತಿಯ ಮೇಲೆ ಇಷ್ಟೊಂದು ಆಸಕ್ತಿ? ನೋಡಿ, ಈ ಒಂದು ಮಹೇಂದ್ರ ಕುಮಾರ್ ಎನ್ನುವಂತಹ ಓರ್ವ ಕಟ್ಟರ್ ಹಿಂದುತ್ವವಾದಿ ಅಥವಾ ಬಜರಂಗ ದಳದ ನಾಯಕನಾಗಿದ್ದಂತಹ ಅವರ ವ್ಯಕ್ತಿ, ಹಲವು ಪ್ರಕರಣಗಳನ್ನು ದಾಖಲಿಸಿಕೊಂಡಿದ್ದಂತಹ ವ್ಯಕ್ತಿ. ಪಾಪ ಇವಾಗ ಅವರು ಜೀವಂತವಾಗಿಲ್ಲ, ಆದರೂ ಕೂಡ ಅವರ ಮಾತುಗಳು ಇವತ್ತಿಗೂ ಕೂಡ ಈ ಒಂದು ಸಮಾಜದಲ್ಲಿ ಪ್ರತಿಧ್ವನಿಸ್ತಾ ಇದೆ. ಸೊ ಅವರ ಮಾತುಗಳು ಯಾವ ರೀತಿಯಲ್ಲಿತ್ತು ಅಂತ ಹೇಳಿದರೆ ನೋಡಿ, ಯಾವುದೇ ಒಬ್ಬ BJP ನಾಯಕನ ಮಗ ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗುವುದಿಲ್ಲ. ಸದಾನಂದ ಗೌಡರ ಮಗ ಯಾವ ರೀತಿ ಇದ್ದಾನೆ, ಅಥವಾ ಹರೀಶ್ ಪೂಂಜಾರ ಮಗ ಯಾವ ರೀತಿ ಇದ್ದಾನೆ, ಅಥವಾ ನಮ್ಮ ಬ್ರಿಜೇಶ್ ಚೌಟಾ ಅವರ ಫ್ಯಾಮಿಲಿ ಬಗ್ಗೆ ಗಮನಿಸಿ, ಅಥವಾ ಬೇರೆ ಯಾರೇ ಆಗಿರಲಿ, ನಳಿನ್ ಕುಮಾರ್ ಕಟೀಲ್ ಆಗಿರಲಿ, ಅಥವಾ ಯಡಿಯೂರಪ್ಪ ಆಗಿರಲಿ, ವಿಜೇಂದ್ರ ಆಗಿರಲಿ, ಯಾರೇ ಆಗಿರಲಿ, BJP ನಾಯಕರು ಅಂತ ಗುರುತಿಸಿಕೊಂಡಂತಹ ನಾಯಕರ ಮಕ್ಕಳು ಇವತ್ತು ಏನಾಗಿದ್ದಾರೆ? ಸೊ
ಸ್ವಲ್ಪ ಆಲೋಚನೆ ಮಾಡಬೇಕು. ಇವತ್ತು ಕಾರ್ಯಕರ್ತರು ಎನ್ನುವಂತಹ ಒಂದೇ ಒಂದು ಬಿರುದನ್ನು ಪಡ್ಕೊಂಡು ಕಾರ್ಯಕರ್ತರಾಗಿದ್ದುಕೊಂಡು ಬರೀ ಕೇಸರಿ ಹಸಿರು ಶಾಲು ಹಾಕ್ಕೊಂಡು ಇನ್ನೊಬ್ಬರನ್ನು ಹತ್ಯೆ ಮಾಡುವಷ್ಟು ನೀಚ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳುವಷ್ಟರ ಮಟ್ಟಿಗೆ ಬೆಳೆದು ನಿಂತಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ಕಾರಣ ನಿಜವಾಗ್ಲೂ ಈ ಒಂದು ಪೊಲಿಟಿಕಲ್ ಪಾರ್ಟಿಯ ನಾಯಕರೇ ಆಗಿರ್ತಾರೆ. ಅವರಿಗೆ ಧನ ಸಹಾಯವಾಗಿ ಅಥವಾ ಬೇರೆ ಯಾವುದೋ ರೀತಿಯಲ್ಲಿ ನೀವು ಕೊಟ್ಟಂತಹ ಒಂದು ಭಿಕ್ಷೆಯ ಕಾರಣಕ್ಕೆ ಅವರು ಇವತ್ತು ಈ ರೀತಿ ಬೀದಿ ಹೆಣ ಆಗ್ತಾ ಇರುವಂಥದ್ದು. ಸಮಾಜದಲ್ಲಿ ನೋಡಿ, ನಾಯಕರು ಯಾರೂ ಕೂಡ ಇಲ್ಲಿ ಕರ್ನಾಟಕದಲ್ಲಿ ಎಸ್ಪೆಷಲಿ ನಾವು ಗಮನಿಸಬೇಕಾದಂಥದ್ದು, ಯಾವುದೇ ಕಾರಣಕ್ಕೂ ಯಾವುದೇ ಪೊಲಿಟಿಕಲ್ ವಾರ್ ಅಥವಾ ಯಾವುದೇ ಧರ್ಮದ್ವೇಷದಲ್ಲಿ ಯಾವನೇ ಒಬ್ಬ ರಾಜಕೀಯ ನಾಯಕ ಇಲ್ಲಿ ಸತ್ತು ಬಿದ್ದಿರುವುದನ್ನು ನೀವು ಗಮನಿಸಲಿಕ್ಕೆ ಸಾಧ್ಯನೇ ಇಲ್ಲ. ನಾವಿಲ್ಲಿ ಗಮನಿಸಲೇಬೇಕು. ಯಾಕಂತ ಹೇಳಿದರೆ ಈ ಒಂದು ಸುಹಾಸ್ ಶೆಟ್ಟಿಯ ಮರ್ಡರ್ನ ಆರಂಭ ಅಂತ ಹೇಳಿದರೆ ಸುಳ್ಯದಲ್ಲಿ ಮಸೂದ್ ಎನ್ನುವಂತಹ ಯುವಕನನ್ನು ಹೊಡೆದು ಸಾಯಿಸಲಾಗಿತ್ತು. ಬರೀ 17-18 ವರ್ಷದ ಅಪ್ರಾಪ್ತ ಯುವಕ ಅಂತ ಹೇಳಲಾಗ್ತಾ ಇತ್ತು. ಆತನನ್ನು ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಹಲ್ಲೆ ಮಾಡಿದರು. ನಂತರ ಆತನ ಜೀವ ಕಳ್ಕೊಂಡಿತ್ತು. ನಂತರ ಅದು ಕೊಲೆ ಪ್ರಕರಣ ದಾಖಲಾಗಿತ್ತು. ಅದಾದ ನಂತರ ಪ್ರವೀಣ್ ನೆಟ್ಟಾರು ಎನ್ನುವಂತಹ BJP ಮುಖಂಡನನ್ನು ಹತ್ಯೆ ಮಾಡಲಾಗಿತ್ತು. ನೋಡಿ, ಇಲ್ಲಿ ಮಸೂದ್ ಎನ್ನುವಂತಹ ವ್ಯಕ್ತಿ ಕೂಡ ಅಮಾಯಕನಾಗಿದ್ದ. ಏನೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಅವರ ನಡುವೆ ಗಲಾಟೆ ನಡೆದಿತ್ತು. ನಂತರ ಹತ್ಯೆ ಆಗಿದ್ದ. ಅದೇ ರೀತಿ ಪ್ರವೀಣ್ ನೆಟ್ಟಾರು ಎನ್ನುವಂತಹ ವ್ಯಕ್ತಿ ಕೂಡ ಇಲ್ಲಿ ಅಮಾಯಕನೇ ಆಗಿದ್ದ. ಅಂದರೆ ಆತ ಯಾವುದೇ ಕೊಲೆ ಅಥವಾ ಯಾವುದೇ ರೌಡಿ ಶೀಟರ್ ಅಥವಾ ಯಾವುದೇ ಏನು ಇಂತಹ ಒಂದು ದುಷ್ಟಕೃತ್ಯಗಳಲ್ಲಿ ಪಾಲುದಾರನಾದಂತಹ ವ್ಯಕ್ತಿ ಖಂಡಿತ ಅಲ್ಲ. ಆತನ ಮೇಲೆ ಪ್ರಕರಣಗಳು ಯಾವುದೂ ಇರಲಿಲ್ಲ. ಸೊ ಅಂತಹ ಒಂದು ಅಮಾಯಕನನ್ನು ಟಾರ್ಗೆಟ್ ಮಾಡಿತ್ತು ವಿರೋಧಿ ಬಣ. ಸೊ ಅದಕ್ಕೆ ಪ್ರವೀಣ್ ನೆಟ್ಟಾರು ಹತ್ಯೆ ಆಗಿತ್ತು. ನಂತರ ನಡೆದಂತಹ ಎಲ್ಲ ಬೆಳವಣಿಗೆಗಳು ನಿಮಗೆ ಗೊತ್ತೇ ಇದೆ. ಪ್ರವೀಣ್ ನೆಟ್ಟಾರು ಹತ್ಯೆಗೆ ಪ್ರತೀಕಾರವಾಗಿ ಫಾಜಿಲ್ ಎನ್ನುವಂತಹ ಅಮಾಯಕ, ಇಲ್ಲಿ ನೋಡಿ 3 ಪ್ರಾಣಗಳು ಕೂಡ ಅಮಾಯಕವಾಗಿದ್ವಿ. ಅವರಿಗೆ ಯಾವುದೇ ರೀತಿಯಲ್ಲಿ ಯಾರ ಮೇಲೂ ದ್ವೇಷವೂ ಇರಲಿಲ್ಲ. ಅಲ್ಲಿನ ಸ್ಥಳೀಯ ಜನರನ್ನು ಕೇಳಿದರೆ ಗೊತ್ತಾಗುತ್ತೆ, ಫಾಜಿಲ್ ಆಗಿರ್ಬೋದು, ಪ್ರವೀಣ್ ನೆಟ್ಟಾರ್ ಆಗಿರ್ಬೋದು, ಮಸೂದ್ ಆಗಿರ್ಬೋದು, ಯಾರೂ ಕೂಡ ಹಿಂದುತ್ವದ ಹೆಸರಿನಲ್ಲಿರ್ಬೋದು ಅಥವಾ ಮುಸ್ಲಿಂ ಸಿದ್ಧಾಂತಗಳಲ್ಲಿ ನಿಂತುಕೊಂಡು ಇನ್ನೊಂದು ಧರ್ಮವನ್ನು ವಿರೋಧ ಮಾಡಿದವರೇ ಅಲ್ಲ. ಈ 3 ಜೀವಗಳು ಕೂಡ ಸುಮ್ಮನೆ ಕಳ್ಕೊಂಡಿರುವಂಥದ್ದು. ಯಾಕೆ ಇಲ್ಲಿ ಅವನನ್ನು ಕೊಲೆ ಮಾಡ್ತಾ ಇದ್ದೇನೆ ಅಂತ ಕೊಲೆ ಮಾಡಿದವನಿಗೂ ಗೊತ್ತಿರಲಿಲ್ಲ. ಇಲ್ಲಿ ಕೊಲೆಯಾದವನು ಯಾಕೆ ಇವ್ರು ನನ್ನನ್ನು ಕೊಲೆ ಮಾಡಿದ್ರು ಅಂತಾನು ಗೊತ್ತಿರಲಿಲ್ಲ. ಅಷ್ಟರ ಮಟ್ಟಿಗೆ ಈ ಒಂದು ಕೊಲೆಗಳು ಬೆಳೀತಾ ಹೋದವು. ಸೊ ಇಲ್ಲಿ ಫಾಜಿಲ್ ಕೊಲೆಯಾದ ನಂತರ ಅಲ್ಲಿ ಟಾರ್ಗೆಟ್ ಮೈಂಡ್ ಸೃಷ್ಟಿಯಾಗಿತ್ತು. ಫಾಜಿಲನ್ನು ಕೊಲೆ ಮಾಡಿದಂತಹ ವ್ಯಕ್ತಿಯನ್ನು ಕೊಲೆ ಮಾಡಲೇಬೇಕು. ಅದರಲ್ಲಿ ಅಕ್ಯೂಸ್ಡ್ ನಂಬರ್ 1 ಆಗಿದ್ದವ ಇದೇ ಸುಹಾಸ್ ಶೆಟ್ಟಿ. ಸುಹಾಸ್ ಶೆಟ್ಟಿ ಈ ಮೊದಲು ಕೂಡ ಫಾಜಿಲ್ ಹತ್ಯೆ ಮಾಡೋದಕ್ಕಿಂತಲೂ ಮೊದಲು ಕೀರ್ತಿ ಎನ್ನುವಂತಹ ಯುವಕನನ್ನು ಕೂಡ ಹತ್ಯೆ ಮಾಡಿದ್ರಲ್ಲಿ ಮೊದಲನೇ ಆರೋಪಿ ಆಗಿದ್ದ. ಸೊ ಈ ಒಂದು ಕಾರಣಕ್ಕೆ ಫಾಜಿಲ್ನ ಅಣ್ಣ ತಮ್ಮಂದಿರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇರುವಂಥದ್ದು. ಆ ಒಂದು ಪ್ರಕರಣದಲ್ಲಿ 8 ಮಂದಿಯನ್ನು ಅರೆಸ್ಟ್ ಮಾಡಿದರು ಆರಂಭಿಕ ಹಂತದಲ್ಲಿ. ಅದರಲ್ಲಿ ಫಾಜಿಲ್ ಅವರ ಬ್ರದರ್ ಕೂಡ ಇದ್ರು ಎನ್ನುವಂತಹ, ಅಂದರೆ ಇದೊಂದು ಸೇಡಿನ ಹತ್ಯೆ ಆಗಿತ್ತು. ಸೊ ಈ ಒಂದು ಹತ್ಯೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ರೌಡಿ ಶೀಟರ್ ಕೊಲೆ ಮಾಡಿದವ, 2 ಪ್ರಾಣಗಳನ್ನು ತೆಗೆದವ, 2 ಪ್ರಾಣಗಳ ಬೆಲೆಯನ್ನು ಅರಿಯದವ ಆತ ಇಲ್ಲಿ ಬೀದಿ ಹೆಣಾಗಿ ಬಿದ್ದಿದ್ದ. ಯಾವುದೇ ಮನ್ನಣೆಯನ್ನು ಕೊಡಬೇಕಂತ ಅವಶ್ಯಕತೆ ಇಲ್ಲ. ನಾವು ಗಮನಿಸಿರ್ಬೋದು, ಉಳ್ಳಾಲದ ತುಕ್ಕ ನೌಫಲ್ ಎನ್ನುವಂತಹ ವ್ಯಕ್ತಿ ಅದೇ ರೀತಿಯಲ್ಲಿ ರೌಡಿ ಶೀಟರ್ ಆಗಿದ್ದ. ಆತ ರೌಡಿ ಆಗಿದ್ದ. ಆತ ಗ್ಯಾಂಗ್ ವಾರ್ಗಳಲ್ಲಿ ಭಾಗವಹಿಸ್ತಾ ಇದ್ದ. ಗ್ಯಾಂಗ್ಗಳನ್ನು ಕಟ್ಟಿ ಹಲ್ಲೆ ನಡೆಸ್ತಾ ಇದ್ದ, ಕೊಲೆ ಮಾಡ್ತಾ ಇದ್ದ. ಆತ ಯಾವ ರೀತಿಯಲ್ಲಿ ಬೀದಿ ಹೆಣ ಆಗಿದ್ದಾನೆ ಅಂತ ನಾವೆಲ್ಲ ನೋಡಿರ್ಬೋದು. ರೈಲ್ವೆ ಹಳಿಯಲ್ಲಿ ಯಾರಿಗೂ ಬೇಡದ ರೀತಿಯಲ್ಲಿ ಕೊಚ್ಚಿ ಕೊಲೆಗೈಯಲ್ಪಟ್ಟಂತಹ ಸ್ಥಿತಿಯಲ್ಲಿ ಆತನ ಶರೀರ ಪತ್ತೆಯಾಗಿತ್ತು. ನಂತರ ಉಳ್ಳಾಳದಲ್ಲಿ ಅವರು ರೌಡಿ ಶೀಟರ್ ಕೂಡ ಅದೇ ರೀತಿಯಲ್ಲಿ ಫ್ಲೈಓವರ್ ಮೇಲೆ ನರಳಿ ಸತ್ತಿದ್ದ. ಸೊ ಇವೆಲ್ಲವನ್ನು ನಾವು ಗಮನಿಸಬೇಕಾದದ್ದು, ರೌಡಿ ಶೀಟರ್ಗಳು, ರೌಡಿಗಳು ಅವರಿಗೆ ಯಾವುದೇ ಧರ್ಮದ ಲೇಪನವನ್ನು ಕೊಡಲೇಬಾರ್ದು. ಯಾವುದೇ ಒಂದು ರಾಜಕೀಯ ಪಕ್ಷಗಳು ಅವರನ್ನು ತಮ್ಮ ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ಳೇಬಾರ್ದು. ನೋಡಿ, ಅಲ್ಲಿ ಎಷ್ಟೋ ರೌಡಿಗಳು, ಅದು ಹಿಂದೂನೋ ಮುಸ್ಲಿಮೋ ಹತ್ಯೆ ಆದರು, ಅವರು ರೌಡಿಗಳೇ. ಅವರಿಗೆ ಧರ್ಮವನ್ನು ಕೊಡೋದೇ ತಪ್ಪು. ಅವರ ಮನುಷ್ಯನ ಬೆಲೆಯನ್ನು ತೀರ್ಮಾನ ಮಾಡೋದಕ್ಕೆ, ಅದನ್ನು ಮಾನವೀಯತೆ ದೃಷ್ಟಿಯಿಂದ ಕಾಣಲಿಕ್ಕೆ ಸಾಧ್ಯ ಆಗದವನು, ಒಂದು ರಕ್ತದ ಬೆಲೆಯನ್ನು ತಿಳಿದುಕೊಳ್ಳದವನು ಮನುಷ್ಯನೇ ಅಲ್ಲ. ಅವನಿಗೆ ಮತ್ತೆ ಎಲ್ಲಿಂದ ಧರ್ಮ ಬರುತ್ತೆ ಅಂತ. ಸೊ ಅಂಥವರಿಗೆ ಇಲ್ಲಿ ನಾವು ಧರ್ಮದ ಲೇಪನವನ್ನು ಕಟ್ಟಿ ಆತನನ್ನು ಏನೋ ಒಂದು ರೀತಿಯಲ್ಲಿ ಒಳ್ಳೆಯ ಕೆಲಸ ಮಾಡಿ ಆತ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾನೆ ಅಂತ ಬಿಂಬಿಸುವುದು ತಪ್ಪು. ಇಲ್ಲಿ ಮಾಡ್ತಾ ಇರುವಂಥ BJP ಮಾಡ್ತಾ ಇರುವಂತಹ ದೊಡ್ಡ ತಪ್ಪು. ಸೊ ಅದಕ್ಕೆ ಮಹೇಂದ್ರ ಕುಮಾರ್ ಅವರು ನೋಡಿ ಒಳ್ಳೆ ರೀತಿಯಲ್ಲಿ ಉತ್ತರ ಕೊಟ್ಟಿರುವಂಥದ್ದು. ಇವಾಗಲ್ಲ, ತುಂಬ ವರ್ಷಗಳ ಮೊದಲೇ ಕೊಟ್ಟಿರುವಂಥದ್ದು. ಆದರೆ ಇವತ್ತು ಕೂಡ ಅದು ಬಹಳಷ್ಟು ಉಪಕಾರಿ ಆಗ್ತಾ ಇರುವಂಥದ್ದು ಅದೇ ಒಂದು ಕಾರಣಕ್ಕೆ. ಸಾವಿರಾರು ಜನ ಬೀದಿಲಿದ್ದಾರೆ. ನಿಮ್ಮ ಹಣೆ ಬರಕ್ಕೆ, ನಿಮ್ಮ ಯೋಗ್ಯತೆಗೆ, ನಿಮ್ಮ ಒಟ್ಟಿಗಿರುವ ಒಬ್ಬ ಕಾರ್ಯಕರ್ತನಿಗೆ ಒಂದು ಜೀವನ ಕಟ್ಟಿ ಕೊಟ್ಟಿದ್ದೀರಾ ನೀವು ಇದುವರೆಗೆ? ನಿಮ್ಮ ಇತಿಹಾಸದಲ್ಲಿ ಒಬ್ಬನಿಗೆ ಜೀವನ ಕಟ್ಟಿಕೊಟ್ಟಿದ್ದೀರಾ ನೀವು?
ಒಬ್ಬ ಇದುವರೆಗೆ ಕೇಸ್ ಹಾಕ್ಸ್ಕೊಳಕ್ಕೆ ಇನ್ನೊಂದ್ ಮಾಡಕ್ಕೆ ಹೋರಾಟ ಮಾಡಕ್ಕೆ ಬೇಕು ನಿಮ್ಗೆ. ಮಾಮೂಲಿ ಕಾರ್ಯಕರ್ತರು ಬೇಕು, ಆಟೋ ಡ್ರೈವರ್ಸ್ ಅವರು ಇವರೆಲ್ಲ ಬೇಕು. ನಿಮ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ನಿಮ್ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಇದನ್ನ ಹಿಂದುತ್ವದ ವಿರುದ್ಧ ಅಂತ ಅನ್ಕೊಳ್ತಿರಲ್ಲ ನೀವು. ಏನ್ ಹೇಳ್ಬೇಕು ನಿಮ್ಗೆ? ನಿಮ್ ಸದಾನಂದ ಗೌಡನ್ ಮಗ ಬೀದಿಲಿದಾನ? ಶೋಭಾ ಕರಂದ್ಲಾಜೆ ತಮ್ಮ ಬೀದಿಲಿದಾನ? ನಳಿನ್ ಕುಮಾರ್ ಸಂಬಂಧಿಕರು ಬೀದಿಲಿದಾರ? ಪ್ರಭಾಕರ್ ಭಟ್ರ ಸಂಬಂಧಿಕರು ಬೀದಿಲಿದಾರ? ಸಂಘ ಪರಿವಾರದ ಯಾವ ಮುಖಂಡರ ಮಕ್ಕಳು ಇವತ್ತು ಬೀದಿಲಿದ್ದಾರೆ? ಯಾರಿದ್ದಾರೆ ಹೇಳಿ? ಅವರಿದ್ರೆ ಸಂತೋಷ, ನೀವು ಇರಿ, ನಾನೇನು ಅಬ್ಜೆಕ್ಷನ್ ಇಲ್ಲ ನಂಗೆ. ಯಾರ ಮಕ್ಕಳು ಬೀದಿಲಿದ್ದಾರೆ ಇವತ್ತು? ಜಗದೀಶ್ ಶೆಟ್ಟರ್ ಮಕ್ಕಳು ಬೀದಿಲಿದಾರ? ಯಡಿಯೂರಪ್ಪನ ಮಕ್ಕಳು ಬೀದಿಲಿದಾರ? ರಾಜನಾಥ್ ಸಿಂಗ್ ಮಕ್ಕಳು ಬೀದಿಲಿದಾರ? ಅಮಿತ್ ಶಾ ಮಕ್ಕಳು ಬೀದಿಲಿದಾರ? ಯಾರ ಮಕ್ಕಳು ಬೀದಿಲಿದ್ದಾರೆ? ಪ್ರತಿಯೊಬ್ಬರಿಗೂ ಒಬ್ಬರವ್ರಿಗೆ ಬೇಕಾದ ಸ್ಥಾನಮಾನಗಳಲ್ಲಿದ್ದಾರೆ, ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ. ಯಾರ ತಪಸ್ಸಿನಲ್ಲಿ ಅವರು ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ? ನಿಮ್ಮ ತಪಸ್ಸಿನಲ್ಲಿ, ನಿಮ್ಮ ಇಂಥ ಹೋರಾಟಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಿಮ್ಗೆ ಒಂದು ಪಕ್ಷ ದೇಶ ಕಟ್ಟೋದಕ್ಕಾಗಿ, ಸಮಾಜ ಕಟ್ಟೋದಕ್ಕಾಗಿ, ಈ ವ್ಯವಸ್ಥೆನ ಸರಿಪಡಿಸೋದಕ್ಕಾಗಿ ನಿಮ್ಮನ್ನ ಬಳಕೆ ಮಾಡ್ಕೊಳ್ತಾರೆ ಅಂದ್ರೆ ನನ್ ಯಾವ ಅಭ್ಯಂತರಗಳಿಲ್ಲ ನಿಮ್ಮ ವಿರುದ್ಧ. ದೇವರನ್ನೇ ನಾನು ಮಾತಾಡಲ್ಲ. ನಿಮ್ಮನ್ನ ಸಮಾಜ ಒಡೆಯೋದಕ್ಕಾಗಿ ಬಳಸ್ಕೊಳ್ತಾರೆ, ಭ್ರಮಾಲೋಕದಲ್ಲಿ ಮುಳುಗಿಸ್ತಾರೆ. ಧರ್ಮ ನಡುವೆ ಕಂದಕವನ್ನು ಸೃಷ್ಟಿ ಮಾಡೋದಕ್ಕೆ ನಿಮ್ ಕೈಗೆ. ನೋಡಿ, ಇಂತಹ ವಿವಾದಾತ್ಮಕ ವಿಷಯಗಳಲ್ಲಿ ಮೂಗು ತೋರಿಸುವುದು ಸರಿಯಲ್ಲ ಅಂತ ಗೊತ್ತಿದೆ. ಆದರೆ ಈ ಒಂದು ಕರ್ನಾಟಕದಲ್ಲಿರ್ಬೋದು, ಕರಾವಳಿಯಲ್ಲಿರ್ಬೋದು, ನಾವು ಅತ್ಯಂತ ಹೆಚ್ಚಾಗಿ ಗಮನಿಸಿದಂತಹ ವಿಚಾರ, ಕಾರ್ಯಕರ್ತರು ಆ ಕಡೆ ಈ ಕಡೆ ಹೊಡೆದಾಡಿಕೊಳ್ಳುವಂಥದ್ದು, ಜೀವವನ್ನು ಕಳೆದುಕೊಳ್ಳುವಂಥದ್ದು. ಸೊ ಇದು ಇನ್ನು ಮುಂದೆ ಇಲ್ಲದಾಗಬೇಕು. ಅಂದರೆ ರಾಜಕಾರಣಿಗೋಸ್ಕರ, ಅವರ ಮಕ್ಕಳಿಗೋಸ್ಕರ, ಅವರ ಬೆಂಗಾವಲಾಗಿ ನಿಂತುಕೊಂಡು ಕಾರ್ಯಕರ್ತರ ನಡುವೆ ಹೊಡೆದಾಡಿಕೊಂಡು ಸಾಯುವುದು ಸರಿಯಲ್ಲ. ಬೇಕಿದ್ರೆ ರಾಜಕಾರಣಿಗಳೇ ಸಾಯಲಿ, ಅವರವರೇ ಹೊಡೆದಾಡಿಕೊಂಡು ಗುಂಡು ಹಾಕ್ಕೊಂಡು ಸಾಯಲಿ. ಆದರೆ ಯಾಕೆ ಕಾರ್ಯಕರ್ತರನ್ನು ಬಲಿಪಶು ಮಾಡಬೇಕು? ನಂತರ ಅವರಿಗೆ ನೋಡಿ, ಇಲ್ಲಿ ಕಾರ್ಯಕರ್ತರು ಹೊಡೆದಾಡಿಕೊಳ್ಳುವುದರಿಂದ ಅವರಿಗೆ ರೌಡಿ ಶೀಟರ್ ಪಟ್ಟ, ಆಮೇಲೆ ಅವರು ಇಲ್ಲಿ ರೌಡಿಗಳಾಗೇ ಮೆರೆದಾಡಬೇಕು. ನಂತರ ಅವರು ನಿಜ ಜೀವನಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಎಷ್ಟೋ ಯುವಕರು ಇವತ್ತಿಗೂ ಕೂಡ ಮದುವೆ ಆಗದೆ, ಹೆಣ್ಣು ಸಿಗದೆ ನರಳಾಡ್ತಾ ಇದ್ದಾರೆ. ಆದರೆ ಯಾವನೇ ಒಬ್ಬ ಯುವಕನಿಗೆ, ಕಾರ್ಯಕರ್ತನಿಗೆ ಒಂದು ಒಳ್ಳೆಯ ಜೀವನವನ್ನು ಕಟ್ಟಿಕೊಟ್ಟಂಥದ್ದು ಈ ಒಂದು BJPಯಲ್ಲಿರ್ಬೋದು ಅಥವಾ ಇನ್ನಿತರ ಯಾವುದೇ ಪಕ್ಷಗಳಲ್ಲಿರ್ಬೋದು ನಾಯಕರು ಮಾಡಿಕೊಟ್ಟಿದ್ದಾರೆ ಅನ್ನುವಂಥದ್ದು ಎಲ್ಲಿಯಾದರೂ ನಿಮ್ಮ ಅನುಭವಕ್ಕೆ ಬಂದಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂತ ಹೇಳಿದರೆ ಯಾವುದೇ ವಿವಾದವನ್ನು ಅಥವಾ ಯಾವುದೇ ಕ್ಷುಲ್ಲಕ ಕಾರಣವನ್ನು ಇಟ್ಟುಕೊಂಡು ಈ ಒಂದು ವಿಡಿಯೋನ ಮಾಡಿಲ್ಲ. ಜನರಿಗೆ ಅರ್ಥ ಆಗಬೇಕು ನಾವೇನು ಮಾಡ್ತಾ ಇದ್ದೇವೆ, ನಾವು ಈ ಒಂದು ಸಮಾಜಕ್ಕೆ ಯಾವ ರೀತಿಯಲ್ಲಿ ನಮ್ಮ ಒಂದು ರೀತಿಯಲ್ಲಿ ಸಹಾಯವನ್ನು ಮಾಡ್ತಾ ಇದ್ದೇವೆ. ಯಾವುದೋ ಒಂದು ನೋಡಿ, ಇಲ್ಲಿ ಪುನೀತ್ ಕೆರೆಹಳ್ಳಿ ಇರ್ಬೋದು ಅಥವಾ ವಸಂತ ಕಿಳಿಯಾರ್ ಇರ್ಬೋದು ಅಥವಾ ಇನ್ಯಾರೋ ಯಾವುದೋ ಒಂದು ಹೆಸರನ್ನು ಇಟ್ಕೊಂಡು ಭಿಕ್ಷಾ ಪಾತ್ರೆಯೊಂದಿಗೆ ಬರ್ತಾರೆ, ಗೂಗಲ್ ಪೇಯೊಂದಿಗೆ. ನೋಡಿ, ನಾವು ಹಿಂದುತ್ವಕ್ಕಾಗಿ ಸಹಾಯ ಮಾಡಿದ್ದೇವೆ, ನಮಗೆ ಸಹಾಯ ಮಾಡಿ ಅಂತ. ಅವರ ಜೀವನ ಕಸುಬೋದು, ಅವರಿಗೆ ಬೇರೆ ಯಾವುದೇ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದೇ ಮಾಡಿಕೊಂಡು ಅವರು ತಮ್ಮ ಜೀವನವನ್ನು ಸಾಗಿಸುವಂಥದ್ದು. ಅವರ ಆರಂಭಿಕ ಹಂತದ ಜೀವನ, ಇವಾಗಿನ ಅವ್ದು ಐಷಾರಾಮಿ ಜೀವನವನ್ನು ಗಮನಿಸಿದರೆ ನಿಮಗೆ ಗೊತ್ತಾಗ್ಬೋದು. ನಿಮ್ಮ ಆ ಒಂದು ಭಿಕ್ಷೆಯಿಂದ ಇವತ್ತು ಅವರು ಬೆಳೀತಾ ಇರುವಂಥದ್ದು. ಅವರಿಗೆ ಸಹಾಯ ಮಾಡೋದಕ್ಕೆ 1000 ಜನ ಇರ್ತಾರೆ. ಆದರೆ ಸಾಮಾನ್ಯ ಕಾರ್ಯಕರ್ತರಾಗಿ ನೀವುಗಳು ಏನಾದರೂ ಇಂತಹ ಕಚ್ಚಾಟದಲ್ಲಿ ಭಾಗವಹಿಸಿದರೆ, ಆಮೇಲೆ ಕೇಸು ದಾಖಲಿಸಿಕೊಂಡು ನಿಮ್ಮ ಕುಟುಂಬವನ್ನು ಬಿಟ್ಟು ಜೀವನ ನಡೆಸಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋವನ್ನು ಗಮನಿಸಿದಾಗ ನಿಮಗೆ ಏನನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.